ಅಜೆಂಡ್ಮೆಂಟ್ ಮೋಷನ್ ಮೊನ್ನೆ ತಗೊಂಡದನ್ನು ಕೆಲವೊಂದು ಕಾರಣಗಳಿಂದ ನಮ್ಮ ಗವರ್ನರ್ ಎಸ್ ಎಂ ಕೃಷ್ಣ ಮತ್ತು ಅದು ಅಬ್ಯೂಚರ್ ಆಯ್ತು 2 ದಿವಸ, ನಿನ್ನೆ ಪಂಚಮಶಾಲೆ ಆಯಿತು, ಇದಾಗಲಿ. ಇವತ್ತು ಸ್ಟೇಟ್ಮೆಂಟ್ ಆದ ನಂತರ ತಗೊಂಡು ನಿಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ಸೋಮವಾರ 1 ಗಂಟೆ ಇದಕ್ಕೆ ನಾವು ಚರ್ಚೆ ಮಾಡಲಿಕ್ಕೆ ಕ್ಲಾರಿಫಿಕೇಶನ್ ಅವಕಾಶ ಮಾಡಿ ಕೊಡುವ. ಈಗ ಪ್ರತಿಪಕ್ಷ ನಾಯಕರು ಪ್ರಾರಂಭ ಮಾಡಿ. ಅಲ್ಲ, ಧನ್ಯವಾದ ನಮಗೆ ಚರ್ಚೆಗೆ ಸಮಯ ನಿಗದಿ ಮಾಡಿಕೊಡಿ. ವಿರೋಧ ಪಕ್ಷದ ನಾಯಕರನ್ನ ಮನವಿ ಮಾಡ್ತೀವಿ. ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡ್ತೀವಿ. ನಿಮ್ಮ ನಾನೀಗ ಸದಸ್ಯರಿಗೆ ಹೇಳ್ತಾ ಇದ್ದೇನೆ, ಕೂತ್ಕೊಳ್ಳಿ ಅಥವಾ ಹೊರಗೆ ಪ್ಲೀಸ್. ನೀವು ಹೊರಗೋಗ್ರಿ. ಏನ್ ಮಾತಾಡ್ತೀರಿ? ಅವ್ರು ಮಾತಾಡಲಿ. ಮಾತಾಡಬೇಡಿ. ಕೂತ್ಕೊಳ್ಳಿ ಅಥವಾ ಹೊರಗೆ ನಡೀರಿ. ನೀವು ನೋಡಿ, ಆಯ್ತು ನೋಡಿ, ನಾನು ನಮ್ಗೆ ಹೇಳ್ತಿದ್ದೇನೆ, ಸ್ಪಷ್ಟವಾಗಿ ನಾನು ಹೇಳುವುದು, ಈಗ ನಾನು ನಿಮ್ಮ ಎಜೆಂಡಾ, ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ. ನಿಮ್ಮ ಅಜೆಂಡಾ ಪ್ರಕಾರ ಯಾವಾಗಿದೆ? ನೀವು ಕೊಟ್ಟ ಅಜೆಂಡಾ ಪ್ರಕಾರ ಯಾವಾಗಿದೆ? ಫಸ್ಟ್ ಈ ಅಜೆಂಡ್ಮೆಂಟ್ ಮೋಷನ್ ಆಗಿ 2 ಮತ ನಿಮ್ಗೆ ಅಜೆಂಡಾ ಪ್ರಕಾರವೇ PM ನರೇಂದ್ರ ಸ್ವಾಮಿ, ಶಿವಲಿಂಗೌಡ, ಶಿವಣ್ಣ ಈ ಅಜೆಂಡಾ ಪ್ರಕಾರ ನಮಗೆ ಕೊಡ್ತೇವೆ, ಸಮಾವಕಾಶ ಕೊಡ್ತೇವೆ. ಆದ್ಮೇಲೆ ಕೊಡ್ತೀರಾ? ಖಂಡಿತ ಕೊಡ್ತೇವೆ.